ಎಲ್ಲರಿಗೂ ನಮಸ್ಕಾರ. ಸರಸ್ವತಿ ಸರಳ ಅಡುಗೆಗೆ ಸ್ವಾಗತ. ಬರ್ರಿ, ಇವತ್ತೇನದ ನಾನು ಈ ವಿಡಿಯೋದೊಳಗೆ ನಿಮಗೆ ಮನೆಯೊಳಗೆ ಅಕ್ಕಿ ಹಿಟ್ಟು ಮಾಡ್ಕೊಳ್ಳೋದು ಅಗದಿ ಸರಳ ಮತ್ತು ಬೆಳ್ಳಗೆ ಅಕ್ಕಿ ಹಿಟ್ಟು ಬರಬೇಕು, ಸಣ್ಣ ಆಗಬೇಕು, ಅಂಗಡಿ ಹೆಂಗೆ ತಂದಂಗೆ ಇರ್ಬೇಕಂದ್ರೆ ಹೆಂಗೆ ಅಕ್ಕಿ ಹಿಟ್ಟು ಮಾಡ್ಕೊಳ್ಳೋದು ಮೊದಲನ್ನ ತೋರಿಸ್ಲಿಕತ್ತೀನಿ. ಇಲ್ಲ ಅನ್ನೋದ 1.5 kg ಅಷ್ಟು ರೇಷನ್ ಅಕ್ಕಿ ತೊಗೊಂಡೆ ನೋಡ್ರಿ. ನಿಮ್ಗೆ ಎಷ್ಟು ಬೇಕಷ್ಟು ತೊಗೋಬೋದು. ಅಂದರೆ 2 kg ತೊಗೋಬೋದು, 1 kg ತೊಗೋಬೋದು, ಇಲ್ಲ 4 ಆಟ್ಗ ತೊಗೋಬೋದು. ಹೆಂಗೆ ತೊಗೊಂಡ್ರು ಈ ಥರ ಹಿಂಗಂದ್ರೆ ಈ ಪದ್ಧತಿ ಒಳಗೆ ನೀವು ಅಕ್ಕಿ ಹಿಟ್ಟು ಮಾಡಿಸ್ಕೊಂಡ್ರಂದ್ರೆ ಭಾಳ ಚಲೋ ಬರ್ತದೆ. ಮತ್ತು ನಾವೇನೋ ಅಕ್ಕಿ ಹಿಟ್ಟಿಂದ ಐಟಮ್ ಮಾಡಿದ್ರು ಮನೆಯೊಳಗೆ ಅಗದಿ ಚಲೋ ಆಗ್ತಾವೆ. ಚಕ್ಲಿ ಆಯ್ತು, ಥಾಲಿಪೇಟ್ ಆಯ್ತು, ಅಗದಿ ಸಣ್ಣಗೆ ಭಾಳ ಚಲೋ ಬರ್ತದೆ ಮತ್ತು ಬೆಳ್ಳಗಾಗ್ತದೆ ಅಕ್ಕಿ ಹಿಟ್ಟು. ಇದನ್ನು ಹೆಂಗೆ ಮಾಡಿದೆ ಮೊದಲು ಈಗ ನೋಡ್ಕೊಂಬರೋಣ ಅಂತ. ಅಕ್ಕಿಗೆ ಏನದ ನಾ ಮೊದಲು 1 ಚಮಚದಷ್ಟು ಸೋಡಾ ಹಾಕ್ಲಿಕ್ಕೆ ನೋಡ್ರಿ. ಇವು ಒಂದು ಸ್ವಲ್ಪ ಅಂದರೆ ಧೂಳು ಭಾಳ ಇರ್ತಾವೆ, ಅಂದರೆ ಏನದ ರೇಷನ್ ಅಕ್ಕಿ. ಹಿಂಗಾಗಿ ಇದನ್ನು ಸ್ವಚ್ಛಗೆ ಮೊದಲು ತೊಳ್ಕೊಬೇಕಾಗ್ತದೆ. 1 ಚಮಚ ಸೋಡಾ ಹಾಕೋದ್ರಿಂದ ಏನದ ನೀವು ಹೊಲಸೆಲ್ಲ ಹೋಗ್ತದೆ ಮತ್ತು ಅಕ್ಕಿ ಹಿಟ್ಟು ಏನದ ಭಾಳ ಬೆಳ್ಳಗಾಗಿ ಬರ್ತದೆ. ಈಗ ಇದಕ್ಕೆ ನಾನು 1 ಚಮಚ ಸೋಡಾ ಹಾಕ್ಕೊಂಡೇನೆ. ಈಗ ಇದಕ್ಕೆ 1 ಚಮಚದಷ್ಟು ಉಪ್ಪು ಹಾಕ್ಕೊಳಕತ್ತೆ ನೋಡ್ರಿ. ಪುಡಿ ಉಪ್ಪು ಹಾಕ್ಕೊಂಡ್ರೆ ನಡೀತದೆ, ಇಲ್ಲಾಂದ್ರೆ ಹರಳುಪ್ಪಿದ್ರೆ ಹರಳುಪ್ಪು ಹಾಕೊಂಡ್ರು ನಡೀತದೆ. ಇಲ್ಲಾಂದ್ರೆ 1 ಚಮಚದಷ್ಟು ಉಪ್ಪು ಹಾಕ್ಕೊಂಡೇನೆ. ಏನಿದೆ ಮೊದಲೊಮ್ಮೆ ಮಿಕ್ಸ್ ಮಾಡ್ಕೊಂಡೆಲ್ಲಾನು, ಸೋಡಾ ಉಪ್ಪು ಎಲ್ಲಾನು. ಇದಕ್ಕೆ ನಾನು ನೀರು ಹಾಕ್ಲಿಕತ್ತೀನಿ. ಕೈಲೇ ಹಿಂಗೇನದ ಹಿಚ್ಚಿಗೆ ಚಲೋತ್ನಂಗೆ ತೊಳಿಬೇಕು. ಅಂದರೆ ಏನಾಗ್ತದೆ ನಿಮ್ಗೆ ಹೊಲಸೆಲ್ಲ ಹೋಗಿ ಬೆಳ್ಳಗೆ ಅಕ್ಕಿ ಬರ್ತದೆ ಮತ್ತು ಹಿಟ್ಟು ಏನದ ಭಾಳ ಚಲೋ ಆಗ್ತದೆ ನೋಡ್ರಿ. ಮತ್ತು ಸೋಡಾ ಹಾಕಿರೋದ್ರಿಂದ ಎಲ್ಲ ಹೊಲಸು ಬಿಡ್ತದೆ. ಇದು ಅಂದರೆ ಧೂಳು ಏನಿರ್ತದೆ ಎಲ್ಲ ಧೂಳ ಹೋಗ್ತದೆ. ಹಿಂಗಾಗಿ 2ರಿಂದ 3 ಸಲ ಇದನ್ನು ಸ್ವಚ್ಛಗೆ ತೊಳಿಬೇಕಾಗ್ತದೆ. ಈಗ ನೋಡ್ರಿ 2ರಿಂದ 3 ಸಲ ತೊಳೆದೀನಿ. ಮತ್ತು ಎಷ್ಟು ಬೆಳ್ಳಗಾಗಿ ಬಂದವ ಅಕ್ಕಿ ಎಲ್ಲ ಏನದ ಧೂಳ ಎಲ್ಲ ಹೊಲಸು ಹೋಗ್ಯದ. ಈಗ ಇದಕ್ಕೇನದ ನೀರು ಹಾಕೋಣ, ಪೂರ್ಣ ಮುಳುಗುವಷ್ಟು ನೀರು ಹಾಕೋಣ ನೋಡ್ರಿ. ಅಕ್ಕಿ ಎಲ್ಲ ಏನದ ಹಿಂಗೆ ಮುಳುಗಿದೆ. ಈಗ ನಾನು ರಾತ್ರಿ ಇದನ್ನು ನೆನೆ ಹಾಕ್ಕೊಳಕತ್ತೀನಿ. ಅಂದರೆ ಒಂದು ರಾತ್ರಿ ಏನದ ನೀವು ಪೂರ್ಣ ನೆನೆಸ್ಬೇಕಾಗ್ತದೆ. ಮರುದಿವ್ಸ ಇದನ್ನು ಬಸಿ ಹಾಕ್ಕೊಂಡು ನೀರೆಲ್ಲ ಹೋದ್ಮೇಲೆ ಚಲೋತ್ನಂಗೆ ಅಂದರೆ ಆರು ಹಾಕ್ಬೇಕು ಕಾಟನ್ ಬಟ್ಟೆ ಮೇಲೆ. ಮತ್ತು ಹೊರಗೆ ಚಲೋತ್ನಂಗೆ ಕಡೆ ಬಿಸಿಲಿದ್ರೆ ಚಲೋ ನೋಡ್ರಿ, ಅಂದರೆ ಚಲೋ ಒಣಗ್ತಾವೆ ಅಕ್ಕಿ. ಆಮೇಲೆ ಏನದ ನೀವು ಗಿರಣಿಗೆ ಹಾಕ್ಸ್ಕೊಂಬಂದ್ರೆ ಅಗದಿ ನಿಮ್ಗೆ ಮೃದುವಾದ ಹಿಟ್ಟು ರೆಡಿ ಆಗ್ತದೆ. ಈಗ ನಾನು ಇಲ್ಲೇ ರಾತ್ರಿ ನೆನೆ ಹಾಕ್ಲಿಕತ್ತೀನಿ. ಇದನ್ನೇನದ ಈಗ ಮುಚ್ಚಿಡೋಣಂತ. ಇದನ್ನು ಮುಚ್ಚಿ ರಾತ್ರಿ ಎಲ್ಲ ಏನದ ನೆನೆಲಿಕ್ಕೆ ಬಿಡೋಣ. ಇದನ್ನು ಇಲ್ಲೇನದ ಅಕ್ಕಿ ಒಂದು ರಾತ್ರಿ ಪೂರ್ಣ ನೆಂದಾವ ನೋಡ್ರಿ. ಈಗೇನದ ಇವನ್ನೆಲ್ಲ ನೀರು ಬಸಿ ಬುಟ್ಟಿಗೆ ಬಸಿ ಹಾಕೋಣ ನೋಡ್ರಿ. ಅಕ್ಕಿ ಏನದ ನೀರೆಲ್ಲ ಬಸ್ತಾವ. ಈಗ ಇದನ್ನೇನದ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕೋಣ, ಬಟ್ಟೆಗೆ ಹಾಕೋಣ ನೋಡ್ರಿ. ಚಲೋತ್ನಿಗೆ ಹಗಲಾಗಿ ಹರಡಿದ್ರೆ ಒಣಗ್ತಾವೆ ಚೆಂದಾಗೆ. ಮತ್ತು ಚಲೋತ್ನಿಗೆ ಒಣಗಿದ್ರೆ ಅಕ್ಕಿ ಹಿಟ್ಟು ಏನದ ಚಲೋ ಆಗ್ತದೆ. ಹಸಿ ಇದ್ರೆ ಬುಳಿಸ್ ಬರ್ತಾವೆ. ನೋಡ್ರಿ ಅಕ್ಕಿ ಒಣಗಿದ್ದು ಪೂರ್ಣ ಒಣಗಿ ಹಿಂಗಾಗ್ಯಾವ. ಹಿಂಗೆ ಪೂರ್ಣ ಒಣಗಿರ ಹಿಟ್ಟು ಭಾಳ ಚಲೋ ಆಗ್ತದೆ. ಇಲ್ಲಾಂದ್ರೆ ಮತ್ತು ಮಾಡಿತ್ತು ಹೊರಗೆ ಮಳೆ ವಾತಾವರಣ ಇತ್ತಂದ್ರೆ ಅವು ಏನಾಗ್ತಾವೆ ವಾಸನೆನೂ ಬರ್ತಾವೆ. ಯಾಕಂದ್ರೆ ಒಂದು ದಿವ್ಸ ನೆನೆಸಿರ್ತೀವಿ ಇವನ್ನ. ಹಿಂಗಾಗಿ ಏನದ ಚಲೋ ಬಿಸಿಲಿದ್ದಾಗ ಮತ್ತು ಫ್ಯಾನ್ ಹಾಕಿನೂ ನೀವು ಒಣಗಿಸ್ಬೋದು. ಬಿಸಿಲಾಗ ಒಣಗಿಸ್ಬಾರ್ದು, ಫ್ಯಾನ್ ಹಾಕಿ ನೆರಳೊಳಗೆ ಮನೆಯೊಳಗೆ ಒಣಗಿಸ್ಬೇಕಾಗ್ತದೆ ನೋಡ್ರಿ. ಎಷ್ಟು ಚಲೋ ಒಣಗ್ಯಾವು. ಈಗ ಇವನ್ನೇನದ ಗಿರಣಿಗೆ ಹಾಕ್ಸ್ಕೊಂಬಂದು ನಿಮಗೆ ಹಿಟ್ಟು ತೋರಿಸ್ತೀನಿ. ನೋಡ್ರಿ ಅಕ್ಕಿ ಹಿಟ್ಟು ರೆಡಿ ಆಯ್ತು. ನಾನು ಗಿರಣಿಗೆ ಹಾಕ್ಸ್ಕೊಂಬಂದು ಈಗ ಇಷ್ಟೊತ್ತನ ಏನದ ಜರಡಿ ಇಟ್ಕೊಂಡಿನಿ. ಎಷ್ಟು ಸಣ್ಣಾಗಿದೆ ಮತ್ತು ಹೆಂಗೆ ಬೆಳ್ಳಗಾಗಿ ಭಾಳ ಚಲೋ ಬಂದದ ಅಕ್ಕಿ ಹಿಟ್ಟು. ಈ ಅಕ್ಕಿ ಹಿಟ್ಟಿಲ್ಲದೆ ನೀವೇನದ ಈಗ ಬ್ಯಾಸಿಗೆ ಇರೋದ್ರಿಂದ ಬೇಕಾದ ಥರದ್ದು ಸಂಡಿಗೆ ಮಾಡ್ಕೋಬೋದು, ಚಕ್ಲಿ ಮಾಡ್ಕೋಬೋದು, ಅಕ್ಕಿ ರೊಟ್ಟಿ ಮಾಡ್ಕೋಬೋದು, ಥಾಲಿಪೆಟ್ಟು. ಒಂದಲ್ಲ ಎರಡಲ್ಲ ನೋಡ್ರಿ. ನೀವು ಅಕ್ಕಿ ಹಿಟ್ಟಿಲ್ಲ ಏನೇನು ಎಲ್ಲ ಮಾಡ್ಕೋತೀರಿ, ನಿಪ್ಪಟ್ಟು, ಕೋಡ್ಬಾಳೆ ಇಂಥವೆಲ್ಲ ಏನದ ಈ ಅಕ್ಕಿ ಹಿಟ್ಟಿಲಿಂದ ಮಾಡ್ಕೋಬೋದು. ಮತ್ತು ಅಗದಿ ಫ್ರೆಶ್ ಆಗಿ ನಿಮ್ಗೆ ಅಂಗಡಿ ಒಳಗಿನಕ್ಕಿಂತ ಏನದ ಭಾಳ ಅಂದ್ರೆ ಭಾಳ ಚಲೋ ಆಗ್ತದೆ. ನಿಮ್ಗೆ ಪ್ರಮಾಣ ನೋಡಿ ಅಂದರೆ ಮನೆಯೊಳಗೆ ಜನ ಎಷ್ಟಿದ್ರಿ, ನೀವು ಎಷ್ಟು ಹಾಕ್ಸೋತೀರಿ ನೋಡಿ ಅದ್ರ ಪ್ರಕಾರ ನೀವೇನದ 5-6 ತಿಂಗಳು ಇದನ್ನೇನದ ಸ್ಟೋರ್ ಮಾಡಿ ಇಟ್ಕೋಬೋದು. ಒಂದು ಸ್ಟೀಲಿನ ಡಬ್ಬಿ ಒಳಗೆ ಹಾಕಿಟ್ಕೊಂಡು ಅಷ್ಟು ಚಲೋ ಆಗ್ತದೆ ನೋಡ್ರಿ ಅಕ್ಕಿ ಹಿಟ್ಟು. ನೋಡಿದ್ರಲ್ಲ ಮನೆಯೊಳಗೆ ಅಕ್ಕಿ ಹಿಟ್ಟು ಹೆಂಗೆ ಈಜಿಯಾಗಿ ಮಾಡ್ಕೋಬೇಕು ಮತ್ತು ಅಷ್ಟೇ ಬೆಳ್ಳಗೆ ಬರ್ತದೆ ಮತ್ತು ಮೃದುವಾಗಿರ್ತದೆ. ಮಾಡಿದ್ದೆಲ್ಲ ಏನದ ಸಾಮಾನು ಅಂದರೆ ಚಕ್ಲಿ ಆಯ್ತು, ಕೋಡ್ಬಾಳತ್ತು ಎಲ್ಲ ಏನದ ಭಾಳ ಚಲೋ ಬರ್ತಾವೆ ನೋಡ್ರಿ. ಹಿಂಗೆ ಮಾಡ್ಕೊಳ್ಳೋದ್ರಿಂದ ನಿಮ್ಮ ನೀವು ತಪ್ಪದೆ ಟ್ರೈ ಮಾಡಿರಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿನಿ. ಮತ್ತೊಂದು ಸಾಂಪ್ರದಾಯಿಕ ಅಡುಗೆಯೊಂದಿಗೆ ಭೇಟಿಯಾಗೋಣ. ಶ್ರೀರಾಮ ಸಮರ್ಥ.